ಫಸ್ಟ್ನೇ ಗೇರ್ ಬಂದವಾಗ ನೋಡಿ ಈ ತರ ಇತ್ತು, ಈ ತರ ಇತ್ತು. ಎರಡನೇ ಗೇರ್ ಬಿಟ್ಟವಾಗ ನೋಡಿ ಈ ತರ ಬಂದಿದೆ. ಇದೆ ದಪ್ಪಕ್ಕೆ ಬರುತ್ತೆ ಇದು ಸೈಜು. ಮುಗ್ಗು ಸೈಜ್ ಬಂದ್ ಮೂರನೇ ಗೇರ್ಕ ಈ ಸೈಜ್ ಬರ್ತದೆ. ಚೆನ್ನಾಗಿದೆ. ಮತ್ತೆ ಸತೀಶ್ ಅಂತ ನಿಮ್ದು ಯಾವ ಸರ್ ಇದು? ಎಮ್ಮೇಡಳ್ಳಿ. ಇವರು ಮೇಸ್ತ್ರಿ, ಏನು ಪ್ರತಿಯೊಂದು ರೋಜಾ ಇದೆಲ್ಲ ಗೈಡ್ ಮಾಡ್ತಾರೆ. ಇವರು ಒಂಥರ ಮಿನಿ ಸೈಂಟಿಸ್ಟ್ ಇದ್ದಂಗೆ. ಅವರು ರೈತರು ತುಂಬಾ ಸಫರ್ ಆಗಿದ್ದಾರೆ. ಕೆಲವು ರೈತರಿಗೆ ಏನು ಗೊತ್ತಿರೋದಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾವ ತರ ಪ್ರೊಡಕ್ಷನ್ ತೆಗಿಬೇಕು, ಯಾವ ಟೈಮಲ್ಲಿ ಪ್ರೊಡಕ್ಷನ್ ತೆಗಿಬೇಕು. ಮತ್ತೆ ರೋಸು ಮತ್ತೆ ಯಾವ ಬೆಳೆ ನೋಡ್ತೀರಾ ಸರ್ ನೀವು? ನಾವು ರೋಸ್ ಒಂದು ನೀವು ಎಕ್ಸ್ಪೋರ್ಟ್. ಇವರು ಈಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಇವರು ಇದು ಆಗಿರೋದು, ಇವರು ತಿಳ್ಕೊಂಡಿರೋದೆಲ್ಲಾನು ಪ್ರಾಕ್ಟಿಕಲ್. ಎಷ್ಟು ವರ್ಷದಿಂದ ನೀವು ಇದು ಮಾಡ್ತಾ ಇದ್ದೀರಾ? ನಾವು 5 ವರ್ಷ ಅಲ್ವಾ? 5 ವರ್ಷದಿಂದ ಇವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಇವ್ರಿಗೆ ರೋಸ್ ಅಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತು. ಆ ಪ್ರಾಬ್ಲಮ್ ಏನೇನು ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತು ನಿಮ್ಗೆ. ಮತ್ತೆ ನಮ್ಮ ಬಯೋಗೇರ್ ಸಿಸ್ಟಮ್ 5 ಗೇರ್ ಇದೆ ನಮ್ದು. ಆ ಗೇರ್ ಸಿಸ್ಟಮ್ ಇವ್ರು ಯೂಸ್ ಮಾಡಿದ್ದಾರೆ. ಇದು 2 ಗೇರ್ ಯೂಸ್ ಮಾಡಿದ್ದಾರೆ. ಇವರು ಅನುಭವ ತಿಳಿಸ್ತಾರೆ. ಈಗ ಏನೇನ್ ಚೇಂಜ್ ಆಗಿದೆ ಸ್ವಲ್ಪ ತಿಳಿಸಿ ಸರ್. ಇದು ಎಲ್ಲ ಹೇಳಿದ್ರಲ್ಲ ಆವಾಗ, ಯಾವ ತರ ನೋಡ್ರಿ. ಇದು ಫಸ್ಟ್ನೇ ಗೇರ್ ಬಂದವಾಗ ನೋಡಿ ಈ ತರ ಇತ್ತು, ಈ ತರ ಇತ್ತು. ಎರಡನೇ ಗೇರ್ ಬಿಟ್ಟವಾಗ ನೋಡಿ ಈ ತರ ಬಂದಿದೆ. ಇದೆ ದಪ್ಪಕ್ಕೆ ಬರುತ್ತೆ. ಇದು ಸೈಜು. ಮುಗ್ಗು ಸೈಜ್ ಬಂದ್ ಮೂರನೇ ಗೇರ್ಕ ಈ ಸೈಜ್ ಬರ್ತದೆ. ಚೆನ್ನಾಗಿದೆ. ತೋಟ ನೋಡ್ರಿ ನೀವೇ. ಇವಾಗ ಈ ತೋಟ ಚೆನ್ನಾಗಿ ಗಿಡ ಡೆವಲಪ್ ಎಲ್ಲ ಸೂಪರ್ ಆಗಿದೆ. ಅಂದ್ರೆ ಅದು ಮೂರನೇ ಗೇರ್, ನಾವು ಮೂರನೇ ಗೇರ್ನ ಬಿಡಿಲ್ಲ, ಎರಡನೇ ಗೇರ್ ಬಿಟ್ಟ ಮೇಲೆ ನಮ್ಗಿದೆ ಹಿಂಗ್ ಬಂದಿದೆ. ಮತ್ತೆ ಈ ರೋಸ್ಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಹೇಳಿ ಸರ್. ಈ ಕಡೆ ಬಂದು ಇದು ವೈಟ್ ಅಲ್ವಾ? ಇದು ವೈಟ್, ಇದು ಅವಲಂಚ. ಇದು ಯಾವ ತರ ಸ್ಟೆಮ್ ಎಷ್ಟು ಬರಬೇಕು, ಎಷ್ಟು ಇಂಚ್ ಇರ್ಬೇಕು ಸ್ವಲ್ಪ ಹೇಳಿ ಸರ್ ರೈತರಿಗೆ. ಇದು ಬಂದು 55-75 ಬರ್ಬೇಕು. ಇದು 30 ಸೆಂಟಿಮೀಟರ್ 70 ಎಲ್ಲ ಪಿಂಚಿಂಗ್ 30 ಪಿಂಚಿಂಗ್ 50+60+ ಇದ್ರೆ ನಮ್ಕ ಇದೆಲ್ಲ. ನೀವೆಲ್ಲೆಲ್ಲಿ ಗೈಡ್ ಮಾಡ್ತೀರಾ? ಯಾವ್ಯಾವ ಏರಿಯಾದಲ್ಲಿ ಮಾಡ್ತೀರಾ? ನಾವು ಏರಿಯಾಗಂದ್ರೆ ಅವ್ರು ಫೋನ್ ಮಾಡ್ತಾರೆ, ಅವ್ರಿಗೆ ಹೇಳ್ತೀರಾ, ತಿಳಿಸ್ತೀರಾ ಅಷ್ಟೇ. ನಾವೇನು ಹೋಗೋದು ನಾವು ಅಷ್ಟೇ. ಪಾಪ ನಾವ್ ಹೇಳೋದ್ ರೈತರಿಗೆ ಹೆಲ್ಪ್ ಮಾಡ್ತೀರಾ ನೋಡಿ. ನಾವ್ ಇನ್ನೇನಿಲ್ಲ, ಎಲ್ಲ ಫೋನಾಗ ಹೇಳ್ತಾರೆ. ಫೋನ್ ಏನೋ ಔಷಧಿ ಹೇಳಿ ಸರ್ ನಮ್ಕಂತ ಹೇಳ್ತೀರಾ, ಇಂಥ ಔಷಧಿ ಹೊಡ್ರಪ್ಪ ಅಂತಾನೆ ಅಷ್ಟೇ. ಈಗ ಹೆಲ್ಪಿಂಗ್ ನೇಚರ್ ತುಂಬಾ ಕಡಿಮೆ ಜನಗಳಿಗೆ. ಈಗಿನ ಕಾಲದಲ್ಲಿ ನಾವು ಏನೋ ಮಾಡ್ಕೊಂಡ್ರೆ ಏನಿಲ್ಲ. ರೋಗ ಅಂದ್ರೆ ಇವಾಗ ಏನ್ ಗೊತ್ತಾ, ಮಳೆಗಾಲದಲ್ಲಿ ಡೌನಿ ಜಾಸ್ತಿ. ಬೇಸಿಗೆಗೆ ಬಂದು ಟ್ರಿಪ್ಸ್ ಟ್ರಿಪ್ಸ್ ಜಾಸ್ತಿ. ನೀರು ಹೊಡ್ಕೊಬೇಕು. ಹೌದು, ಟ್ರಿಪ್ಸೇ ಇಲ್ಲ ನಿಮ್ದ್ರಲ್ಲಿ. ನೀರು ಹೊಡ್ಕೊಬೇಕು ನೋಡ್ರಿ ಹೆಂಗಿದೆ. ಹೌದು ನೋಡ್ರಿ, ಗಟ್ಟಿನೂ ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಇಷ್ಟು ಬೆಳಿಬೇಕಂದ್ರೆ ನೀವು ನಿಮ್ಮ ಎಫರ್ಟ್ ನಿಮ್ಮ ತಲೆಯಿಂದ ಇದು ಬಂದಿದೆ ಅಷ್ಟೇ ನಮ್ದು. ಆಯ್ತಾ? ನಾವು ಲೇಬರ್ಗಳು ನಾವ್ ಹಿಂದೇನೆ ಇರ್ತೀರಿ. ಲೇಬರ್ ಇಂದ ನಾವು ಎಲ್ಲಿ ನೋಡಿದ್ರ. ಮತ್ತೆ ಕಟಿಂಗ್ ಯಾವ ತರ ಮಾಡ್ಬೇಕು ಹೇಳಿ ಸರ್ ಸ್ವಲ್ಪ. ಕೆಳಗಿಂದ ಬಂದ್ರೆ ಬಾಟಮ್ ನೋಡಿ ಇಲ್ಲಿ ಬಂದಿದ್ದಲ್ಲ, ಈ ಬಾಟಮ್ ಇಂದ ಬಂದ್ರೆ 5 ಎಲೆ 5 ಎಲೆ ಹೊಡಿಬೇಕು. ಆ 5 ಎಲೆ ಬಂದ್ಮೇಲೆ ಹಸ್ಬಿಟ್ ಬರ್ತದಲ್ಲ, ಆ 2 ಎಲೆ ಆ ಕಡೆಯಿಂದ ನೋಡಿ ಇಲ್ಲಿ ಈ 2 ಎಲೆ ಹೊಡಿತೀರಿ. 2 ಎಲೆ ಹೊಡಿತೀರಾ. ಇಲ್ಲಿ ಬಂದ್ಮೇಲೆ ನೋಡ್ರಿ, ಇಲ್ಲಿ ಹೊಡೆದಿದ್ರಲ್ಲ ತೋರಿಸ್ತೀನಿ. ನೋಡ್ರಿ ಇದು 8 ಎಲೆ 4 ಎಲೆ ಹೊಡೆದಿದ್ರಲ್ಲ, 1 2 3 4 ಎಲೆಕ್ಕೆ ಸೂಟ್ ಬಂದದಲ್ಲ. ನೋಡ್ರಿ 2 ಲೀಫು ಇಲ್ಲಿ ಹೊಡಿತೀರಿ. ಇದು ಇವಾಗ ಎಷ್ಟು ಹೊಡಿತೀರಾ? ಆಮೇಲೆ 2 ಲೀಫ್ 1 2 ನೋಡ್ರಿ ಅಷ್ಟೇ. 2 ಹೊಡೆದಿದ್ ನೋಡ್ರಿ. ಸರ್ತಿ ನೋಡ್ರಿ ಇಲ್ಲ ಅದಲ್ಲ ಅದಿಲ್ಲ ಸರ್, ಅದಲ್ಲ ನೋಡ್ರಿ. ನಮ್ಮ ಮುಂದೆ ನೋಡ್ರಿ, ಇಲ್ಲಿ ನೋಡ್ರಿ ತೋರಿಸಿ ಸ್ವಲ್ಪ. ರೈತರಿಗೆ ಪಾಪ ಗೊತ್ತಾಗ್ಬೇಕಲ್ವಾ. ಎಷ್ಟು ಕೆಲವರು ಕಟಿಂಗ್ ಪ್ರಾಬ್ಲಮ್ ಮಾಡ್ತಾರೆ. ಕಟಿಂಗ್ ಪ್ರಾಬ್ಲಮ್ ಸರ್. ನೋಡಿ ಸರ್ ಕಾಣಿಸ್ನಾ? ನೋಡ್ರಿ 2 ಲೀಫ್ 1 2. ಈ ಕೆಳಗಿನ ಕೌಂಟಿಂಗ್ ಇಲ್ಲ. ಇವೆರಡು 0 1 2 2 ಲೀಫ್ ಇದ್ರೆ ಹೊಡಿಬೇಕು. 2 ಲೀಫ್ ಇದ್ರಾಗ ಬಂದ್ರೆ ನೋಡಿ ಸರ್, ನಾವು ಕೆಲೆ ಬಿಟ್ಟು ಹೊಡೆದ್ರಲ್ಲ, ಇದು ಬಂದಿದೆ ನೋಡ್ರಿ, ಇದು ಬಂದಿದ್ದಲ್ಲ, 2 ಎಲೆ ಬಿಟ್ಟು ಹೊಡಿತೀರಿ. ಈಗ ಇಲ್ಲಿ ಬಂದಿರ್ತದೆ, ಇಲ್ಲಿ ಬಡಿತೀರಿ. ಆಮೇಲೆ ಈಗ ಬಂದ್ಮೇಲೆ ಇಲ್ಕೆ ನಾವು ಹಾರ್ವೆಸ್ಟಿಂಗ್ ಇಲ್ಕೆ ಮ್ಯಾಲ್ಕ್ ಹೋಗಂಗಿಲ್ಲ. ಇದು ಬಗ್ಸಿದೀರಲ್ವಾ ಏನಕ್ಕೆ? ಇದು ಬೆಂಡಿಂಗು. ಇದು 1 ವರ್ಷ ಇರ್ಬೇಕಿದು. 1 ವರ್ಷ ಇರ್ಬೇಕು. ನಾವು ಪೇಪರ್ ಕಟ್ ಮಾಡ್ಬಿಡ್ತೀರಿ. ಪೇಪರ್ ಕಟ್ ಮಾಡಿ ಟಾಪ್ ಎಗ್ಸ್ಬಿಡ್ತೀರಿ. ಈ ಪೇಪರ್ ಕುಯ್ದಿರಿ ಆಲ್ರೆಡಿ ನೋಡ್ರಿ, ಕುಯ್ದಿದ್ರಿ. ಇದು ಕುಯ್ದ ಮೇಲೆ ನಾವು ಸೂಟ್ ಬರೋದು. ಈಗ ಪ್ರತಿಯೊಂದು ಗ್ರೋತಿಂಗ್ ಚೆನ್ನಾಗಿ ತಿಂತದದು ಮೇವು ಹಂಗೆ. ಆಮೇಲೆ ನೋಡಿ, ಇದು ಪ್ರೊಡಕ್ಷನ್ ಹಿಂಗ್ ಬಂದಿದೆಯಲ್ಲ, ಈ ಪ್ರೊಡಕ್ಷನ್ ಹಿಂಗ್ ಬಂದ್ರೆ ನಿಮ್ಗೆ ರೇಟ್ ಚೆನ್ನಾಗಿ ಹೋಗುತ್ತೆ. ಆ ರೇಟ್ ನಾವು ಲೆಂತ್ ಇಸ್ಕೊಟ್ರೆ ಅಷ್ಟೇ ರೇಟ್ ಕೊಡ್ತಾರೆ. ಇವಾಗ ಅಂದ್ರೆ ಈ ತಿಂಗಳಲ್ಲಿ ಮಾತ್ರ 40-50 ಬರ್ತದೆ ಅಷ್ಟೇ.
ವ್ಯಾಲೆಂಟ್ ಅಲ್ಲಿ 280 ರೂಪಾಯಿ ನಾವು ಕೊಟ್ಟಿದ್ರಿ. ಇದು ಒಂದು ಬಂಚು 20 ರೆಡ್ ಮಾತ್ರ ಕಲರ್ಸ್ ಎಲ್ಲಾನು 200 ರೂಪಾಯಿ ಕೊಟ್ಟಿದ್ರಿ. ಇದು ಎಷ್ಟು ಎಕರೆ ಇದೆ ಸರ್ ನಿಮ್ಮ? ಒಂದು ಕಲ್ಲು ಅಷ್ಟೇ. ನೀವೇ ಇದನ್ನ ನೋಡ್ಕೊಂತೀರಾ? ಇಷ್ಟೇ ನಾವು. ಇದು ಇಲ್ಲೇ ಇರ್ತೀರಿ, ಬೆಳಗ್ಗೆ ಬಂದು ಸಾಯಂಕಾಲ ಇಲ್ಲೇ ಇರ್ತೀರಾ. ಮತ್ತೆ ಬೇರೆಯವ್ರಿಗೂ ಗೈಡ್ ಮಾಡ್ತೀರಾ? ನಾವು ಬೇರೆಯವ್ರಕಂದ್ರೆ ಫೋನ್ಗಳಾಗ ಹೇಳ್ತೀನಿ ಅಷ್ಟೇ. ಹೇಳ್ತೀರಾ? ಅವರೇ ಫೋನ್ ಮಾಡ್ತಾರೆ. ಏನ್ ಮಾಡ್ಬೇಕು, ಸರ್ ಏನು ಕೊಡ್ಬೇಕು ಸರ್ ಅಂತ ಹೇಳ್ತಾರೆ. ನೀರು ಇಂಪಾರ್ಟೆಂಟ್ ಅಂತೀರಾ ನೀವು? ಮೇಲೆ ವಾಷಿಂಗ್ ಮಾಡೋದು, ವಾಷಿಂಗ್ ಇಂಪಾರ್ಟೆಂಟ್. ವಾಶ್ ಮಾಡಿ ಬೇಸಿಗೆ ವಾಷಿಂಗ್, ಮಳೆಗಾಲದಲ್ಲಿ ವಾಷಿಂಗ್ ಇಲ್ಲ. ವಾಷಿಂಗ್ ಅಂದ್ರೆ ಲೈಟ್ ಆಗಿ ವಾಶ್ ಮಾಡ್ಬೇಕು. ಇವಾಗ ನಾವು ಸುಮ್ಮನೆ ಸಾರ್ತಾರಲ್ಲ ಆ ತರ ವಾಷಿಂಗ್ ಲೈಟ್ ಆಗಿ ವಾಷಿಂಗ್. ಇವಾಗ ಇಂಪಾರ್ಟೆಂಟ್ ವಾಷಿಂಗ್. ಇವಾಗ ಔಷಧಿ ಅಷ್ಟೇ. ಎಷ್ಟು ದಿನ ಒಂದ್ಸತಿ? ವಾರಕ್ಕ 2 ಸತಿ ಔಷಧಿ, ನೀರು 1 ಸತಿ ಔಷಧಿ. 2 ಸತಿ ವಾಷಿಂಗ್ ಮಾಡ್ಲೇಬೇಕು. ಮೇಲಿಂದ ಕೆಳಗೆ ವಾಶ್ ಮಾಡ್ಬೇಕು. ಹೌದು ಸರ್. ಓಕೆ, ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ನೀವು. ಮತ್ತೆ ನಮ್ಮ ಗೇರ್ ಬಗ್ಗೆನೂ ಇವ್ರಿಗೆ ಇದು ಬಂದಿದೆ. ನಮ್ಗೇನು ಕ್ವಾಲಿಟಿ ಪರವಾಗಿಲ್ಲ. ಹೊಸೂರಿಂದ ಆನೆಕಲ್ಗೆ ತಂದು ಯೂಸ್ ಮಾಡಿದೀರಾ ನೀವು? ನಾವು ಹೊಸೂರಿಂದ ತಗೊಂಡ್ಬಂದು ಯೂಸ್ ಮಾಡಿದ್ರಿ. ಮತ್ತೆ ಬೇರೆ ರೈತರಿಗೂ ಇದನ್ನ ತಿಳಿಸಿ ನೀವು. ಹೇಳ್ತೀರಾ? ಇದು ಏನಂದ್ರೆ ನೋಡಿ, ನಿಮ್ಗೆ ಹೇಳ್ತೀನಿ. ಮೈಕ್ರೋಬ್ಸ್, ಇದು ಜೀವಾಣುಗಳು ಏನ್ ಕೆಲಸ ಮಾಡ್ತದೆ, ಭೂಮಿಯಲ್ಲಿ ಇರ್ತಕ್ಕಂಥದನ್ನ ಕರಗಿಸ್ಬಿಟ್ಟು ಗಿಡಕ್ಕೆ ಕೊಡುತ್ತೆ. ಭೂಮಿಯಲ್ಲೇ ರೋಗ ಬರೋದು ಜಾಸ್ತಿ, ಆ ರೋಗನ ಕಂಟ್ರೋಲ್ ಮಾಡುತ್ತೆ. ಇಷ್ಟು ವರ್ಕ್ ಮಾಡುತ್ತೆ. ಸರಿ ಸರ್, ನಾವು 3ನೇ ಗೇರ್ ಬಿಟ್ಬಿಟ್ಟು ನಿಮ್ ಕಾಂಟ್ಯಾಕ್ಟ್ ನಂಬರ್ ಇದ್ದಲ್ಲ, ಅವ್ರಿಗೆ ಫೋನ್ ಮಾಡ್ತೀನಿ. ಮಾಡಿ ನಾವು ಈಗ 2 ಗೇರ್ಗೆ ನಿಮ್ಗೆ ರಿಸಲ್ಟ್ ಕಾಣಿಸಿದೆ. ಕಾಣಿಸಿದೆ ನೋಡ್ರಿ. ಇದೇನಿರಲ್ಲ ಇದು. ನೋಡ್ರಿ ಇದ್ರಲ್ಲಿ ಏನೇನ್ ಚೇಂಜಸ್ ಆಗಿದೆ ಹೇಳಿ. ಇದು ಸೇಮ್ ಇದೆ. ಮೇಲೇನೆ ದಪ್ಪ ಬಂದ್ಬಿಟ್ಟಿದೆಯಲ್ಲ. ನೋಡ್ರಿ ಈ ಸೈಜ್ ನೋಡ್ರಿ. ಸ್ಟಮ್ ನೋಡ್ರಿ ತೋರ್ಸಪ್ಪ ಇದು ನೋಡ್ರಿ ಸ್ಟಮ್ ನೋಡ್ರಿ. 2ನೇ ಗೇರ್ಗೆ ಸ್ಟಮ್ ದಪ್ಪ ಬಂದ್ಬಿಟ್ಟಿದೆ. ಓಕೆ, ಇನ್ನೊಂದು ನಮ್ಮ ಪ್ರಾಡಕ್ಟ್ ನ ಮಳೆಗಾಲದಲ್ಲಿ ಯೂಸ್ ಮಾಡಬಹುದು, ಬೇಸಿಗೆಯಲ್ಲಿ ಯೂಸ್ ಮಾಡಬಹುದು. ಏನು ಬರೋದಿಲ್ಲ ಡೌನಿ. ನಮಗೆ ಮೇನ್ ಡೌನಿ ಕಡಿಮೆ ಆಗುತ್ತೆ. ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದಾ? ಸ್ಪ್ರೇ ಬೇಡ, ಡ್ರಿಪ್ ಕೊಟ್ಕೊಳ್ಬಹುದು. ಸ್ಪ್ರೇ ನಮ್ದಿದೆ ಡೌನಿಗೆ, ಸುಪ್ರೀಂ ಅಂತ. ಅದು ಮಾಡಿ ಸೂಪರ್ ಆಗಿ ಬರುತ್ತೆ. 5 ಲೀಟರ್ 200 ಲೀಟರ್ ಹಾಕಿ ಆಲ್ರೆಡಿ ಒಂದು ಏನು ಪರ್ಫೆಕ್ಟ್ ಇದೆ ಕಳ್ಸಿರಪ್ಪ ನಮ್ಗೆ ವಾಟ್ಸಪ್ ಅಂತ ಹೇಳ್ದೆ. ಕಳ್ಸಿರಿ ಸರ್ ಅಂತ ಹೋದ್ರು. ನಿಮ್ಗೆ 2 ಗೇರ್ದು ಸ್ಯಾಟಿಸ್ಫ್ಯಾಕ್ಷನ್. ಅವ್ರೇನಂದ್ರೆ ಗೊತ್ತಾ, 2 ಕ್ಯಾನ್ ಕಳ್ಸವ್ರ ಅಷ್ಟೇ. ಯಾರ ಔಷಧಿ ಅಂಗಡಿಯವರು. ಏನಪ್ಪ ಹೆಸರು? ವಿಶ್ವಾಸ. ಅವರೇ ಕಳ್ಸಿದ್ ನಮ್ಕ 2 ಕ್ಯಾನ್ ಕಳ್ಸೋಣ ಅಷ್ಟೇ. ಏನಪ್ಪಾ ಅದೇ ಬಜೆಟ್ ಅದೇ ಕಳ್ಸಪ್ಪ, ರೈತರು ಕಳ್ಸ್ಬೇಕು. ಇವಾಗ ಕ್ಯಾಡ್ ಕಳ್ಸ್ರೆ ಅವ್ರಿಗೆ ಗೊತ್ತಾಗತ್ಲ ಇಲ್ಲಿ ಸ್ಪ್ರೇ ಮಾಡ್ಬೇಕು ಏನಂತ ಗೊತ್ತಿಲ್ಲ. ಅದಕ್ಕೆ ನಾವು ಕೊಡ್ಬೇಕು ಎಲ್ಲ. ಇದಕ್ಕೆ ಡ್ರಿಪ್ ಗ್ರೋತಿಂಗ್ ಫುಲ್ ಎಲ್ಲ ಡ್ರಿಪ್ಪೇನಾ? ಗ್ರೋತ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅದು ಇಂಪಾರ್ಟೆಂಟ್. ಗೊಬ್ಬರ ಟ್ರೆಂಚಿಂಗ್ ಮಾಡ್ಸೋ ಒಳ್ಳೇದಾ? ಇಲ್ಲ, ಡ್ರಿಪ್ ಅಲ್ಲಿ ಕೊಟ್ಕೊಳ್ಳಿ ಸಾಕು. ಇದಕ್ಕೆ ಒಂದೊಂದು ಡ್ರಿಪ್ ಇವಾಗ ನಮ್ ತೋಟದಾಗ ಓಡ್ತಾ ಇದೆ, ಒಂದ್ ತೋಟದಲ್ಲಿ ಓಡೋದಲ್ಲ ಸರ್. ಡ್ರೆಂಚಿಂಗ್ ಮಾಡ್ಕೊಳ್ಳಿ. ಡ್ರೆಂಚಿಂಗ್ ಮಾಡ್ಬೋದು. ಗಿಡದ ಮೇಲೆ ಏನು ಆಗಲ್ಲ, ತೊಂದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ಸೂಟ್ ಮಾಡ್ತೀರಲ್ವಾ ಸರ್, ಸೂಟ್ ಇದ್ದಲ್ಲ 2 ಸೂಟ್ ಮೇಲೆ ಈ ಹಿಂದಿಯವ್ರು ಏನ್ ಮಾಡ್ತಾರೆ, ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಸೂಟ್ ಏನು ಆಗಲ್ಲ. ನೀವು ಬೇಕಾದ್ರೆ ವೋಸಿಂಗ್ ಮಾಡೋವಾಗ ಜಾಸ್ತಿ ನೀರಿಗೆ 1 ಕ್ಯಾನ್ ಹಾಕೊಂಡು ವೋಸಿಂಗ್ ಮಾಡ್ಬೋದು. ತೊಳಿತೀರಲ್ವಾ, ಅವಾಗ ಈ ಪ್ರಾಡಕ್ಟ್ ಬಳಸಬಹುದು. ಸಮಸ್ಯೆ ಇಲ್ಲ ನಿಮ್ಗೆ. ಹೌದೌದು. ನಾವು ವಾಷಿಂಗ್ ಅಂದ್ರೆ ನಾವು ತೊಟ್ಟಿಗೆ ಹಾಕ್ಬಿಡಿ, ಏನ್ ತೊಂದ್ರೆ ಇಲ್ಲ, ಸಮಸ್ಯೆ ಆಗಲ್ಲ ನಿಮ್ಗೆ. ಇನ್ನ ಚೆನ್ನಾಗಿ ಬರುತ್ತೆ. ಸರಿ ಸರ್, ಈಗ 3ನೇ ಗೇರ್ ಹಾಕ್ಬಿಟ್ಟು ಫೋನ್ ಮಾಡ್ತೀನಿ. ಇವ್ರ ನಂಬರ್ ವಾಶ್ ಮಾಡ್ಬೋದು ನೀವು ನಮ್ಮ ಪ್ರಾಡಕ್ಟ್ ಅಲ್ಲಿ. ಓಕೆ ಸರ್, ಏನು ಆಗೋದಿಲ್ಲ, ಏನ್ ತೊಂದ್ರೆ ಇಲ್ಲ. ಈ ತರ ಮಾಡ್ಕೊಳ್ಳಿ. ನೀವು ಬೇರೆ ರೈತರಿಗೂ ತಿಳಿಸಿ. ಮತ್ತೆ ಎಲೆ ನೋಡಿ ಹೆಂಗ್ ಬಂದಿದೆ ನೋಡೋದ? ತಿಳಿಸ್ತೀನಿ ಸರ್ ನಾನು. ಎಲೆ ಗೊತ್ತಾಯ್ತಾ? ಸರ್ ಇದಿಲ್ಲ, ಹಿಂಗಿದೆ. ಇವ್ರಿಗೆ ಯಾರಾದ್ರೂ ನಿಮ್ಗೆ ಗೈಡ್ ಬೇಕಾದ್ರೆ ಇವ್ರಿಗೆ ಫೋನ್ ಮಾಡಿ, ಫೋನ್ ನಂಬರ್ ಕೊಟ್ಟಿದ್ದೀವಿ. ಮತ್ತೆ ಇವರು ತಿಳಿಸ್ತಾರೆ, ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಓಕೆ.